ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಒಂದೇ ಒಂದು ಸ್ಟೆಪ್ಪಲ್ಲಿ ಎರಡು ಡಿಫ್ರೆಂಟ್ ಆರ್ಚ್ ಸಾರಿ ಕುಚ್ಚನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ವಿತ್ ಕುಚ್ಚೆ ತೋರಿಸ್ತಾ ಇದ್ದೀನಿ. ಸೊ ಎರಡು ಡಿಫ್ರೆಂಟ್ ಆರ್ಚು ಮತ್ತು ಕುಚ್ಚು ಬರುತ್ತೆ ಈ ಡಿಸೈನಲ್ಲಿ. ಸೊ ಫಸ್ಟ್ ಇಲ್ಲಿ ನಾನು ಅದಕ್ಕೆ 6 ಎಳೆ ದಾರನ ಗಂಟು ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡ್ಕೊಂಡ್ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಸೊ ಇಲ್ಲಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ 5 ಚೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಕುಚ್ಚು ಬರುತ್ತೆ. ಕುಚ್ಚಿಗೋಸ್ಕರ ಇಲ್ಲಿ 5 ಚೈನ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶ. ಇಲ್ಲಿ ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ಸೊ ಟೋಟಲ್ ಇಲ್ಲಿ ಲಾಕ್ನು ಸೇರಿಸಿ 3 ಸಿಂಗಲ್ ಕ್ರೋಶ ಅಥವಾ 3 ಲಾಕ್ಸ್ ಮಾಡಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ 3 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ದಾರದ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಯಾವುದಾದ್ರೂ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಆಮೇಲೆ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಸೊ ನೀವು ಯಾವುದಾದ್ರೂ ಬೇರೆ ಡಿಫ್ರೆಂಟ್ ಬೀಡ್ ಕೂಡ ತೊಗೋಬೋದು. ಲಾಕ್ ಮಾಡಿದ ಮೇಲೆ ಸೀರೆಗೆ ಈಗ ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲೂ ಕೂಡ ನಾನು 5 ಚೈನ್ಸ್ನ ಹಾಕೋತಾ ಇದ್ದೀನಿ. ಸೊ 5 ಚೈನ್ಸ್ ಹಾಕ್ಕೊಂಡು ಈಗ ಇದನ್ನ ಬ್ಯಾಕ್ ಸೈಡಿಂದ ಕೂಡ ನೀವು ಟರ್ನ್ ಮಾಡಿ ಲಾಕ್ ಮಾಡ್ಕೋಬೋದು, ಅಥವಾ ಇಲ್ಲಿ ಫ್ರಂಟ್ ಸೈಡಿಂದನೇ ಡೈರೆಕ್ಟಾಗಿ ಈ 2 ಮತ್ತು 3ನೇ ಕಂಬದ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತೆ, ಅಂದರೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ರೀತಿ ಬೀಡ್ ಕೆಳಗಡೆ 5 ಚೈನ್ದು ಒಂದು ಲೈನ್ ಫಾರ್ಮ್ ಆಗುತ್ತೆ. ಅದಾದಮೇಲೆ 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು 5 ಚೈನ್ ಮಾಡಿದ್ವಲ್ಲ ನಾವು ಬೀಡ್ ಕೆಳಗಡೆ, ಅದ್ರ ಕೆಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಸತಿ ತೆಗಿರಿ, ಮತ್ತು 2 ದಾರನ ಒಂದು ಸತಿ ತೆಗಿರಿ. ಸೊ ಇಲ್ಲಿ ಡಬಲ್ ಕ್ರೋಶ ಕಂಬ ಆಯಿತು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಆ 5 ಚೈನ್ ಗ್ಯಾಪ್ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ. ಸೊ ಇಲ್ಲಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀವಿ. ನೀವು ಬೇಕಂದರೆ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಬೋದು, ಬಟ್ ಇಲ್ಲಿ ಆರ್ಚ್ ಇನ್ನೂ ದೊಡ್ಡದು ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಡಬಲ್ ಕ್ರೋಶ ಕಂಬಗಳನ್ನ ಯೂಸ್ ಮಾಡಿದ್ದೀನಿ. ತ್ರಿಬಲ್ ಕ್ರೋಶ ಮಾಡಿದರೆ ತುಂಬ ಹೆವಿ ದೊಡ್ಡದಾಗ್ಬಿಡುತ್ತೆ ಆರ್ಚು, ಸ್ಲ್ಯಾಂಟಿಂಗ್ ಆರ್ಚು. ಅದಕ್ಕೋಸ್ಕರ ನಾನಿಲ್ಲಿ ಡಬಲ್ ಕ್ರೋಶನೇ ಹಾಕಿದ್ದೀನಿ. ಸೊ ಇಲ್ಲಿ ಕಂಟಿನ್ಯೂ ನಾವು ಡಬಲ್ ಕ್ರೋಶಗಳನ್ನ ಹಾಕೊಂಡು ಹೋಗಬೇಕು. ಈ 5 ಚೈನ್ ಫಿಲ್ ಆಗೋಷ್ಟು ಟೋಟಲ್ 11 ಡಬಲ್ ಕ್ರೋಶ ಹಾಕಿ ಆಮೇಲೆ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 11 ಡಬಲ್ ಕ್ರೋಶಗಳನ್ನ ಹಾಕಿದ್ದೀನಿ. ಸೀರೆಗೆ ಲಾಕ್ ಮಾಡಿದ ಮೇಲೆ 3 ಚೈನ್ಸ್ ಹಾಕೊಳ್ಳೋಣ. 3 ಚೈನ್ ಹಾಕಿ ಈಗ ಇದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈಗ ಲಾಕ್ ಮಾಡಿದ ಮೇಲೆ ಮತ್ತೆ ಸ್ವಲ್ಪ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸೊ ಇದು ಒಂದೇ ಸ್ಟೆಪ್ಪಲ್ಲಿ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಟರ್ನ್ ಮಾಡಿ ವರ್ಕ್ ಮಾಡಬೇಕು. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡಿದ ಮೇಲೆ ಇಲ್ಲಿ 3 ಚೈನ್ ಇರುತ್ತಲ್ಲ, ಆ 3 ಚೈನ್ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಇಲ್ಲೇನು ನಾವು ಡಬಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ ತೆಗಿಬೇಕು, ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಅದಾದಮೇಲೆ 1 ಚೈನ್ ಹಾಕೋಬೇಕು. ಈಗ ಸೊ 1 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ ಡಬಲ್ ಕ್ರೋಶ ಕಂಬ, ಮತ್ತೆ 1 ಚೈನ್ ಹಾಕಬೇಕು, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಅದ್ರ ಪಕ್ಕದಲ್ಲಿ 3rd ಹೋಲ್ ಗ್ಯಾಪ್ ಏನಿರುತ್ತಲ್ಲ, ಸೊ ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಸೊ ಇಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಒಂದೊಂದು ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಹೋಗಬೇಕು. 1 ಚೈನ್ ಹಾಕಬೇಕು, 1 ಡಬಲ್ ಕ್ರೋಶ ಕಂಬ ಮಾಡಬೇಕು, ಮತ್ತು 1 ಚೈನ್ ಹಾಕಬೇಕು, 1 ಡಬಲ್ ಕ್ರೋಶ ಕಂಬ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ ಪೂರ್ತಿ ಆರ್ಚು ಕಂಪ್ಲೀಟ್ ಆಗೋವರೆಗೂ ಹೀಗೆ ಒಂದೊಂದು ಚೈನ್ ಹಾಕಿ ಒಂದೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಹೋಗಬೇಕು. ಇದು ಇನ್ನೂ ಒಂದು ಸ್ಟೆಪ್, ಅಂದರೆ ಇನ್ನೂ ಒಂದು ಲೈನ್ ಬರುತ್ತೆ ಈ ಡಿಸೈನ್ಗೆ. ಸೊ ಇಲ್ಲಿ ಕಂಟಿನ್ಯೂ ಪೂರ್ತಿ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ, ಇಲ್ಲಿ ಪೂರ್ತಿ ಹಾಕಿ ತೋರಿಸ್ತಿದ್ದೀನಿ. ಇದಾದಮೇಲೆ ಮತ್ತೆ ಸೀರೆನ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಈಗ ಸೊ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಂಡು ಕೂಡ ನೀಡಲ್ ಮೇಲಿನ ದಾರ ಸ್ವಲ್ಪ ಮೇಲೆ ಎತ್ತಬೇಕು. ಮೇಲೆತ್ತಿ ಒಂದು ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ 2 ಕಂಬದ ಮಧ್ಯೆ 1 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ಸೊ ಇಲ್ಲಿ ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಬೀಡನ್ನ. ಸೊ ಬೀಡನ್ನ ಡೈರೆಕ್ಟಾಗಿ
ಈ 2 ಕಂಬದ ಮಧ್ಯೆನೇ ಲಾಕ್ ಮಾಡಬೇಕು. ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡೋಣ. ಬೀಡನ್ನ ಇಲ್ಲಿ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಆ 2 ಕಂಬದ ಮಧ್ಯೆ ಸ್ಪೇಸ್ ಇರುತ್ತಲ್ಲ ಒಂದು ಚೈನಷ್ಟು, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದೊಂದು ಬೀಡನ್ನ ಆ್ಯಡ್ ಮಾಡಿ ಒಂದೊಂದು ಚೈನ್ದು ಗ್ಯಾಪ್ ಇರುತ್ತಲ್ಲ 2 ಕಂಬದ ಮಧ್ಯೆ, ಸೊ ಅಲ್ಲಿ ಹೋಗಿ ಲಾಕ್ ಮಾಡಬೇಕು. ಇದು ಕಂಟಿನ್ಯೂ ಪೂರ್ತಿ ಹೀಗೆ ಹಾಕಬೇಕು. ಸೊ ಇಲ್ಲಿ ಟೋಟಲ್ ಆಗಿ ನಮಗೆ 11 ಬೀಡ್ಸ್ ಬರುತ್ತೆ. ಫಸ್ಟ್ ನಾವು 11 ಡಬಲ್ ಕ್ರೋಶೆ ಕಂಬ ಹಾಕಿರ್ತೀವಲ್ಲ, ಸೊ ಇಲ್ಲಿ 11 ಬೀಡ್ಸ್ ಬರುತ್ತೆ. ನೀವು ಬೇಕಂದರೆ ಕಂಟಿನ್ಯೂ ಪೂರ್ತಿ ಹೀಗೆ ಬೀಡ್ ಹಾಕೋಬೋದು, ಬೇಡ ಅಂದರೆ ಒಂದೊಂದು ಗ್ಯಾಪ್ ಬಿಟ್ಟು ಕೂಡ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ಒಂದು ಬೀಡ್ ಆ್ಯಡ್ ಮಾಡಬೇಕು, ಆ ರೀತಿ ಆದರೂ ಮಾಡ್ಕೋಬೋದು. ಇಲ್ಲ ಹೀಗೆ ಕಂಟಿನ್ಯೂ ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಪೂರ್ತಿ ಹಾಕಿದ್ದೀನಿ ನೋಡಿ, ಇಲ್ಲಿ ಟೋಟಲಾಗಿ ಹೇಳಿದ್ನಲ್ಲ 11 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಲಾಸ್ಟಲ್ಲಿ 3 ನಾವೇನು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ 3 ಚೈನ್ಗೆ, ಅಲ್ಲೂ ಕೂಡ ಒಂದು ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಅದು ಲಾಕ್ ಪಕ್ಕನೇ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಮತ್ತು ಇದ್ರ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡ್ಕೋಬೇಕು. ಸೊ ಟೋಟಲಾಗಿ 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಅಂದರೆ ನಮಗಿಲ್ಲಿ 3 ಟೈಮ್ಸು ಲಾಕ್ ಆದಂಗೆ ಆಗುತ್ತೆ ಪಕ್ಕದಲ್ಲೇ. ಸೊ 3 ಟೈಮ್ಸು ಲಾಕ್ ಆಗಿದೆ. ಸೊ ಇಲ್ಲಿ ಫಸ್ಟು ಕೂಡ ನಾನು 3 ಟೈಮ್ಸ್, ಆರ್ಚ್ ಸ್ಟಾರ್ಟಿಂಗ್ ಕೂಡ 3 ಟೈಮ್ಸ್ ಲಾಕ್ ಮಾಡಿದ್ದೀನಿ, ಆರ್ಚ್ ಎಂಡಲ್ಲಿ ಕೂಡ 3 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಸೊ ಹೀಗೆ ಸೇಮ್ ಕೌಂಟಲ್ಲೇ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಡಿಸೈನು ನೀಟಾಗಿ ಕಾಣಿಸುತ್ತೆ. 3 ಟೈಮ್ಸ್ ಅಂದರೆ 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸೀರೆ ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಈಗ ಮತ್ತೆ 5 ಚೈನ್ಸ್ ಹಾಕ್ಕೊಳ್ಳೋಣ. ನೀವು ಬೀಡ್ ದೊಡ್ಡದು ಅಥವಾ ಚಿಕ್ಕದು ತೊಗೊಂಡಿದ್ರೆ ನಿಮಗೆ ಇಲ್ಲಿ ಚೈನ್ಸು ಹೆಚ್ಚು ಅಥವಾ ಕಡಿಮೆ ಆಗುತ್ತೆ. ಸೊ 5 ಚೈನ್ ಹಾಕ್ಕೊಂಡು ಇಲ್ಲಿ 2 ಲಾಕ್ ಮಧ್ಯೆ ಸ್ಪೇಸ್ ಇರುತ್ತೆ, 2 ಮತ್ತು 3ನೇ ಲಾಕ್ ಮಧ್ಯೆ ಸ್ಪೇಸ್ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 5 ಚೈನ್ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಬೇಕು, ಮತ್ತು 5 ಚೈನ್ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ. ಸೊ ಹೀಗೆ ಇಲ್ಲಿ ಕಂಟಿನ್ಯೂ ಇಲ್ಲೂ ಕೂಡ 5 ಚೈನ್ ಫಿಲ್ ಆಗೋಷ್ಟು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಟೋಟಲಾಗಿ ಇಲ್ಲೂ ಕೂಡ ನಾನು 11 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿದ್ದೀನಿ. 11 ಕಂಬ ಹಾಕಿದ ಮೇಲೆ ಈ ರೀತಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೂ 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಇದು ಆರ್ಚ್ ಇಷ್ಟೇ, ನಾನು 2 ಡಿಫ್ರೆಂಟ್ ಆರ್ಚ್ ಅಂತ ಹೇಳಿದ್ನಲ್ಲ ಆಗಲೇ. ಸೊ ಇದು ಬೀಡ್ಸ್ ಆ್ಯಡ್ ಮಾಡಿದ್ದು ಒಂದು ಆರ್ಚು, ಇದು ಒಂದು ಆರ್ಚ್. ಸೊ ಈ ರೀತಿ 2 ಆರ್ಚ್ ಡಿಫ್ರೆಂಟ್ ಆರ್ಚ್ ಹಾಕಿದ್ದೀನಿ. ಸೊ ಇದು ಒಂದೇ ಸ್ಟೆಪ್ಪಲ್ಲಿ, ಅಂದರೆ ಅದನ್ನು ಟರ್ನ್ ಮಾಡಿ ವರ್ಕ್ ಮಾಡಬೇಕು. ಇದು ಇಷ್ಟೇ, ಫಸ್ಟ್ ಏನು ಹಾಕಿರ್ತೀವಲ್ಲ ಅದೇ ರೀತಿ ಹಾಕ್ಕೊಂಡು ಹೋಗೋದು. ಸೊ ಇಲ್ಲಿ ಅದನ್ನ 3 ಟೈಮ್ಸ್ ಲಾಕ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆತ್ತಬೇಕು, ಮತ್ತು ಒಂದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಸೀರೆಗೆ ಕೂಡ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ ಹಾಕಿ ಈ 2 ಮತ್ತು 3ನೇ ಲಾಕ್ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತೆ. ಸೊ ಆ ಹೋಲ್ ಗ್ಯಾಪಿಗೆ ಹೋಗಿ ದಾರ ತಂದು ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ನಿಮಗಿದು ಈ ರೀತಿ ಡಿಫಿಕಲ್ಟ್ ಅನಿಸಿದರೆ ನೀವು ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಕೂಡ ನೀವು ಲಾಕ್ ಮಾಡ್ಕೋಬೋದು. ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಮತ್ತು ಫ್ರಂಟ್ ಸೈಡ್ ಟರ್ನ್ ಮಾಡಿ 2 ಚೈನ್ ಹಾಕ್ಕೋಬೇಕು ನೀವು ಬ್ಯಾಕ್ ಸೈಡಿಂದ ಲಾಕ್ ಮಾಡಿದರೆ. ಇಲ್ಲಾಂದರೆ ಇದು ಫ್ರಂಟ್ ಸೈಡಿಂದನೇ ಮಾಡಿಕೊಂಡ್ರೆ ಮತ್ತೆ ಸೀದಾ 2 ಚೈನ್ ಹಾಕ್ಕೋಬೇಕು ಡೈರೆಕ್ಟಾಗಿ. 2 ಚೈನ್ ಹಾಕಿ ಮತ್ತೆ ಅಲ್ಲೇ ಡಬಲ್ ಕ್ರೋಶೆ ಕಂಬಗಳನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲೂ ಕೂಡ 11 ಡಬಲ್ ಕ್ರೋಶೆ ಕಂಬ ಹಾಕ್ಕೋಬೇಕು. ಅದಾದಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಈಗ ನಾನು ಫಸ್ಟ್ ಏನು ಆರ್ಚ್ ಹಾಕಿದ್ನಲ್ಲ ಬೀಡ್ಸ್ ಆ್ಯಡ್ ಮಾಡಿ ಆ ಆರ್ಚ್ನ ಹಾಕ್ತಾಯಿದ್ದೀನಿ ಇಲ್ಲೇ. ಅದಕ್ಕೆ ಅದನ್ನ ಸೀರೆಗೆ ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿ ಈಗ ಈ 3 ಚೈನ್ ಏನಿದೆಯಲ್ಲ ಆ 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಇಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡಿ 1 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಸೆಕೆಂಡ್ ಹೋಲ್ ಗ್ಯಾಪ್ಗೆ ಒಂದು ಕಂಬ ಮಾಡಬೇಕು, ಡಬಲ್ ಕ್ರೋಶೆ ಕಂಬ. ಅದಾದಮೇಲೆ ಮತ್ತೆ 1 ಚೈನ್ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಇಲ್ಲಿ ಕಂಟಿನ್ಯೂ ಒಂದು ಚೈನು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಹೋಗಬೇಕು. ಪೂರ್ತಿ 11 ನಾವು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಫ್ರಂಟ್ ಸೈಡಿಂದ, ಆ 11 ಫ್ರಂಟ್ ಸೈಡಿಂದ ಮಾಡಿರೋದ್ರ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ. ಆ ಹೋಲ್ ಗ್ಯಾಪ್ಸಿಗೆಲ್ಲ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು ಒಂದೊಂದು ಚೈನ್ ಹಾಕಿ. ಅದಾದಮೇಲೆ ಸೀರೆನ ಫ್ರಂಟ್ ಸೈಡ್ ಟರ್ನ್ ಮಾಡಬೇಕು. ಫ್ರಂಟ್ ಸೈಡ್ ಟರ್ನ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಇಲ್ಲಿ ಡೈರೆಕ್ಟಾಗಿ ಅದನ್ನು 2 ಕಂಬದ ಮಧ್ಯೆ ಒಂದು ಚೈನ್ ಗ್ಯಾಪ್ ಇರುತ್ತೆ. ಅಂದರೆ ನಾವು ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ ಒಂದೊಂದು ಚೈನು ಒಂದೊಂದು ಕಂಬ, ಸೊ ಅಲ್ಲಿ ಗ್ಯಾಪ್ ಇರುತ್ತೆ.
ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಬೀಡನ್ನ ಡೈರೆಕ್ಟಾಗಿ ಆ 2 ಕಂಬದ ಮಧ್ಯೆ ಲಾಕ್ ಮಾಡಬೇಕು. ಮತ್ತು ಸ್ವಲ್ಪ ದಾರ ಮೇಲೆ ಎತ್ತಬೇಕು, ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ 2 ಕಂಬದ ಮಧ್ಯೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸೊ ಕಂಟಿನ್ಯೂ ಪೂರ್ತಿ ಇದನ್ನು ಕೂಡ ಇಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ ನೀವು ಇಲ್ಲಿ ನೀಡಲ್ ಮೇಲೆ 2 ಅಥವಾ 3 ಬೀಡ್ಸ್ನ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಆಮೇಲೆ ತುಂಬ ಬೇಗನೆ ಆಗಿ ಮುಗಿಯುತ್ತೆ ಡಿಸೈನು. ನೀವು ಒಂದೊಂದೇ ಬೀಡ್ ತೊಗೊಂಡು ಹಾಕೋತ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನೀವು ಹೀಗೆ ಕಂಟಿನ್ಯೂ ಹಾಕೊಂಡು ಹೋಗಬೇಕು. ಇದನ್ನ ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ ನಾ ಇಲ್ಲಿ. ಸೊ ಇಲ್ಲೂ ಕೂಡ 11 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. 11 ಬೀಡ್ ಆ್ಯಡ್ ಮಾಡಿದ ಮೇಲೆ ಈಗ ಲಾಸ್ಟಲ್ಲಿ ಆ ಬ್ಯಾಕ್ ಸೈಡಿಂದ 3 ಚೈನ್ಗೆ ಒಂದು ಲಾಕ್ ಹಾಕಿರ್ತೀವಲ್ಲ, ಅಲ್ಲೂ ಕೂಡ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಅಂದರೆ ಬೀಡ್ ಆ್ಯಡ್ ಮಾಡಿ ಅಲ್ಲೂ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲೂ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 3 ಟೈಮ್ಸು ಲಾಕ್ ಮಾಡಬೇಕು. ಮೀನ್ಸ್ 2 ಟೈಮ್ಸ್ ಲಾಕ್ ಮಾಡಬೇಕು, ಫಸ್ಟೇ ಒಂದು ಲಾಕ್ ಇರುತ್ತೆ. ಸೊ ನಿಮಗೆ ಪೂರ್ತಿ ಆದಮೇಲೆ ಈ ರೀತಿ ಆರ್ಚ್ ಬರುತ್ತೆ. ಸೊ ಈ ರೀತಿ 2 ಬೀಡ್ ಇದ್ದಿದ್ದು ಆರ್ಚು, ಮಧ್ಯದಲ್ಲಿ ಸಣ್ಣದು ಪುಟ್ಟದ ಆರ್ಚು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ರೀತಿ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ, ಅದ್ರ ಪಕ್ಕದಲ್ಲೇ ಇನ್ನೂ 2 ಸರ್ತಿ ಸಿಂಗಲ್ ಕ್ರೋಶಗಳನ್ನ ಮಾಡಿ. ಸೊ ಇಲ್ಲಿ ನಾನು ಈ ರೀತಿ 3 ಆರ್ಚ್ ಆದಮೇಲೆ ಒಂದು ಕುಚ್ಚು ಈ ರೀತಿ ಕಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಬೇರೆ ಥರನೂ ನೀವು ಇದನ್ನ ಕನ್ವರ್ಟ್ ಮಾಡ್ಕೋಬೋದು. ಪೂರ್ತಿ ಸೀರೆ ಹೀಗೆ ಹಾಕ್ಕೊಂಡು ಕುಚ್ಚನ್ನು ಕೂಡ ಕಟ್ಟಿ ತೋರಿಸ್ತಿದ್ದೀನಿ ನೋಡಿ ನಾನಿಲ್ಲಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನಾವಿಲ್ಲಿ 2 ಬಿಗ್ ಆರ್ಚು ಮತ್ತು ಮಧ್ಯದಲ್ಲಿ ಸ್ಮಾಲ್ ಆರ್ಚ್ ಹಾಕಿದ್ದೀನಿ. ನೀವು ಬೇಡ ಅಂದರೆ ಈ ಆರ್ಚನ್ನ ಸ್ಕಿಪ್ ಮಾಡಿ 2 ಈ ರೀತಿ ಡಿಸೈನ್ಸು ಮತ್ತು ಒಂದು ಕುಚ್ಚು ಈ ರೀತಿ ಆದರೂ ಕಟ್ಕೋಬೋದು. ಇಲ್ಲ ಒಂದು ಕುಚ್ಚು ಒಂದು ಈ ರೀತಿ ಆರ್ಚು ಸ್ಲ್ಯಾಂಟಿಂಗ್ ಆರ್ಚ್ ಈ ರೀತಿ ಆದರೂ ಕಟ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಕಟ್ಕೊಳ್ಳಿ. ಇಲ್ಲ ಇದೇ ರೀತಿ ಬೇಕಂದರೆ ಇದೇ ರೀತಿ ಕೂಡ ನೀವು ಕಟ್ಕೋಬೋದು. ನಿಮ್ಗೆ ಇದು ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.